ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ಪ್ರಕರಣ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್ಐಟಿ ತನಿಖೆ ವೇಳೆ ಪತ್ತೆಯಾಗಿದ್ದಂತಹ ತಲೆಬುರುಡೆ ಎಫ್ಎಸ್ಎಲ್ ವರದಿ ಈಗ ಲಭ್ಯವಾಗಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾಗಿರುವಂತಹ ತಲೆಬುರುಡೆ ಹಾಗೂ ಮೂಳೆಗಳು ಮಹಿಳೆಯದ್ದಲ್ಲ ಅಂತ ಗೊತ್ತಾಗಿದೆ. ಎಲ್ಲವೂ ಕೂಡ ಪುರುಷರ ತಲೆಬುರುಡೆ ಹಾಗೂ ಮೂಳೆ ಅಂತ ಹೇಳಿ ಎಫ್ಎಸ್ಎಲ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಚಿನ್ನಯ್ಯ ಹೇಳಿದಂತೆ ಯುವತಿಯರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಂತಹ ಬಳಿಕ ಅವರು ಶವವನ್ನ ತಾನು ಹೂತ್ ಹಾಕಿಟ್ಟಿದ್ದೆ ಹೇಳಿದ್ದು ಸಂಪೂರ್ಣ ಸುಳ್ಳು ಎಂಬುದು ಎಫ್ಎಸ್ಎಲ್ ವರದಿಯಿಂದ ಸ್ಪಷ್ಟವಾಗ್ತಾ ಇದೆ. ಚೆನ್ನಯ್ಯನ ಬುರುಡೆ ಗ್ಯಾಂಗ್ ಸಂಪೂರ್ಣ ಬುರುಡೆ ಬಿಟ್ಟಿದೆ ಅಂತ ಗೊತ್ತಾಗಿದೆ. ಚೆನ್ನಯ್ಯ ಮೊದಲು ಕೊಟ್ಟಿದ್ದಂತಹ ದೂರಿಗೆ ಪೂರಕವಾದಂತಹ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ. ಸಿಕ್ಕ ಬುರುಡೆಗಳು ಪುರುಷರ ತಲೆ ಬುರುಡೆ ಅಂತ ಹೇಳಿ ಎಫ್ಎಸ್ಎಲ್ ಸ್ಪಷ್ಟವಾಗಿ ತಿಳಿಸಿದೆ. ಎಸ್ಐಟಿಗೆ ವರದಿ ನೀಡಿದಂತಹ ಎಫ್ಎಸ್ಎಲ್ ಹೌದು ವೀಕ್ಷಕರೇ, ಚೆನ್ನಯ್ಯ ತಂದು ಕೊಟ್ಟಿದ್ದಂತಹ ಬುರುಡೆ ಸೇರಿ ಒಟ್ಟು 3 ತಲೆ ಬುರುಡೆ ಮತ್ತು ಮೂಳೆಗಳ ವರದಿ ಕೂಡ ಲಭ್ಯವಾಗಿದೆ. ಮೊದಲನೇ ತಲೆಬುರುಡೆ ಚೆನ್ನಯ್ಯ ಕೋರ್ಟ್ನಲ್ಲಿ ತಂದಿಟ್ಟಿದ್ದ, ಅಂದ್ರೆ ಜುಲೈ 11ರಂದು ಚೆನ್ನಯ್ಯ ತೆಗೆದುಕೊಂಡು ಬಂದಿದ್ದಲ್ಲ ಆ ಬುರುಡೆ 40ರ ಆಸುಪಾಸಿನ ವಯಸ್ಸಿನ ಗಂಡಸಿನ ಬುರುಡೆ ಅಂತ ಹೇಳಿ ಎಫ್ಎಸ್ಎಲ್ ವರದಿಯನ್ನ ಮಾಡಿದೆ. ಇನ್ನು ಎರಡನೇದಾಗಿ ಉತ್ಖನನ ಮಾಡುವಂತಹ ವೇಳೆಯಲ್ಲಿ ಅಂದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ತಲೆಬುರುಡೆ ಇದು ಕೂಡ 25ರಿಂದ 35ರ ವಯಸ್ಸಿನ ಗಂಡು ಹುಡುಗನ ಒಂದು ಮೂಳೆ ಅಥವಾ ತಲೆಬುರುಡೆ ಅಂತ ಹೇಳಿ ಎಫ್ಎಸ್ಎಲ್ ವರದಿಯನ್ನ ನೀಡಿದೆ. ಇನ್ನು ಮೂರನೇದಾಗಿ ಸ್ಪಾಟ್ ನಂಬರ್ 15ರಲ್ಲಿ ಸಿಕ್ಕಿರುವಂತಹ ತಲೆಬುರುಡೆ ಹಾಗೂ ಮೂಳೆ ಇದು ಮರದ ಬುಡದಲ್ಲಿ ಸಿಕ್ಕಿತ್ತು, ಅಸ್ಥಿಪಂಜರ ಸಿಕ್ಕಿತ್ತು. ಇದು ಓರ್ವ ಗಂಡಸಿನ ದೇಹ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿದು ಬಂದಿದೆ. 35ರಿಂದ 39 ವಯಸ್ಸಿನ ಒಳಗಿನ ಗಂಡಸಿನ ದೇಹ ಅಂತ ಹೇಳಿ ಎಫ್ಎಸ್ಎಲ್ ವರದಿಯನ್ನ ಕೊಟ್ಟಿದೆ. 3 ಸಾವಿನ ನಿಖರವಾಗಿ ಇನ್ನೂ ಕೂಡ ಕಾರಣ ಗೊತ್ತಿಲ್ಲ. ದೇಹದಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಮೇಲೆ ಹಲ್ಲೆಗೆ ಒಳಗಾಗಿದ್ದಂತಹ ಯಾವುದೇ ಕುರುಹುಗಳಿಲ್ಲ. ಇನ್ನು ವಿಷ ಸೇವನೆ ಮಾಡಿರಬಹುದಾ ಅಥವಾ ಇನ್ನೇನಾದ್ರು ಆಗಿದೆಯಾ ಅಂತ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ಇಲ್ಲಲ್ಲ ವೀಕ್ಷಕರೇ, ಅಹಮದಾಬಾದ್ನ ಅಲ್ಲಿರುವಂತಹ ಎಫ್ಎಸ್ಎಲ್ಗೂ ಕೂಡ ಸ್ಯಾಂಪಲ್ಸ್ ಅನ್ನ ಕಳಿಸಲಾಗಿರುವಂತದ್ದು. ಇಲ್ಲಿಂದ ವರದಿ ಬಂದ ಬಳಿಕ ಮಾಹಿತಿ ಗೊತ್ತಾಗುತ್ತೆ. ಇನ್ನು ಕೊನೆಯ ಬಾರಿಗೆ ಬಂಗ್ಲೆಗುಡ್ಡದಲ್ಲಿ ಪರಿಶೀಲನೆ ನಡೆಸಲಾಗಿತ್ತು. ಈ ವೇಳೆ ಕೆಲ ಬುರುಡೆ ಮತ್ತು ಮೂಳೆಗಳು ದೊರೆತಿದ್ವು. ಸದ್ಯ ಈ ಒಂದು ಬುರುಡೆ ಮತ್ತು ಮೂಳೆಗಳನ್ನ ಇನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಲಿಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ರೂಪಿಸಿ ಚೆನ್ನಯ್ಯನ ದಾಳವಾಗಿ ಬಳಸಿಕೊಂಡಿರುವಂತಹ ಆತನ ಮೂಲಕ ಸುಳ್ಳು ಹೇಳಿಸಿ ಆತನ ಸುಳ್ಳು ದೂರನ್ನ ಕೊಡುವಂತೆ ಮಾಡಿ ತನಿಖೆ ಆಗಬಾರದಂತೆ ತಡೆದಿರುವಂತಹ ಸಾಕಷ್ಟು ಬುರುಡೆ ಗ್ಯಾಂಗ್ಗೆ ಇನ್ನು ಸಂಕಷ್ಟ ಶುರುವಾಗುತ್ತೆ. ಚೆನ್ನಯ್ಯ ಮೊದಲು ಕೊಟ್ಟಂತಹ ದೂರಿನಂತೆ ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯ ಬಂಗ್ಲೆಗುಡ್ಡದಲ್ಲಿ ಆಗಲಿ ಬೇರೆ ಯಾವುದೇ ಕಡೆಯಲ್ಲಾಗಲಿ ಮಹಿಳೆ ಅಥವಾ ಯುವತಿಯ ಅಸ್ಥಿಪಂಜರ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಪುರುಷರ ಅಸ್ಥಿಪಂಜರವೇ, ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಹೀಗಾಗಿ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಚೆನ್ನಯ್ಯನನ್ನ ದುರ್ಬಳಕೆ ಮಾಡಿಕೊಳ್ಳಲು ಸುಳ್ಳು ದೂರನ್ನ ಕೊಡಿಸಿ ಧರ್ಮಸ್ಥಳಕ್ಕೆ ಅಪಖ್ಯಾತಿಯನ್ನ ತರುವಂತಹ ದುರುದ್ದೇಶ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು.